ದೇವರು ತಮಗಿಷ್ಟ ಬಂದವರನ್ನು ಆರಿಸಿಕೊಳ್ಳುತ್ತಾರೆಂಬ ಸಂಕಲ್ಪವು ಸ್ಥಿರಗೊಂಡಿತು. ರೋಮರಿಗೆ ಬರೆದ ಪತ್ರಿಕೆ 9:11. ಎಸ್ ಪ್ರಿಯರೇ, ಹೊಸ ವರ್ಷದ ಶುಭಾಶಯಗಳು. ಇಂದು ನಾನು ಕನ್ನಡದಲ್ಲಿ ಹೇಳುವಂಥ ಒಂದು ಚಿಕ್ಕ ಸಂದೇಶವು ನಿಮಗೆ ಆಶೀರ್ವದಿಸಲ್ಪಡುತ್ತದೆ ಎಂಬುದಾಗಿ ಭಾವಿಸುತ್ತೇನೆ. ಅದು ಕರ್ತನು ನಿಮಗೆ ಹೇರಳವಾಗಿ ಅನುಗ್ರಹಿಸುವಂಥ ವಚನ. ದೇವರು ತಮಗಿಷ್ಟ ಬಂದವರನ್ನು ಆರಿಸಿಕೊಳ್ಳುತ್ತಾನೆ. ಈ ಪ್ರಪಂಚದಲ್ಲಿ ನಾವು ಈ ದೇಶವನ್ನು ಆಳುವುದಕ್ಕೋಸ್ಕರ, ರಾಜ್ಯವನ್ನು ಆಳುವುದಕ್ಕೋಸ್ಕರ ನಾವು ಮನುಷ್ಯರಾಗಿ ಯಥಾರ್ಥವಾಗಿ ನಮ್ಮನ್ನು ಆಳ್ವಿಕೆ ಮಾಡಬೇಕು ಎಂಬುದಾಗಿ ನಾವು ಒಂದು ಅಧಿಕಾರಿನಾಗಲಿ, ಒಂದು ರಾಜ್ಯದ ಅಥವಾ ದೇಶದ ಒಂದು ಅಧಿಕಾರ ಚಲಿಸುವುದಕ್ಕೆ ಪ್ರಧಾನಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಅಥವಾ ಒಂದು ಯಾವುದೇ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುವವರನ್ನು ನಾವು ಯೋಚಿಸಿ ತೆಗೆದುಕೊಳ್ಳುವಂಥ ತೀರ್ಮಾನದಲ್ಲಿ ನಾವು ಒಂದು ರಾಜ್ಯವನ್ನು ಆಳುವುದಕ್ಕಾಗಿ ಅರಸನನ್ನು ಆರಿಸಿಕೊಳ್ಳುವ ಹಾಗೆ ನಾವು ಈ ದೇಶದ ಒಂದು ಸುಕ್ಷೇಮಕ್ಕಾಗಿ ಅಥವಾ ಸಮೃದ್ಧಿಗೆ ಅಥವಾ ಅಭಿವೃದ್ಧಿಗೆ ಒಂದು ಕಾರಣವಾಗುವುದಕ್ಕೆ ನಾವೇ ದೇಶದ ಎಲ್ಲ ಜನರು ಅಥವಾ ಜನಸಂಖ್ಯೆದವರು ಒಬ್ಬರನ್ನು ಆರಿಸಿಕೊಳ್ಳುತ್ತೇವೆ ಈ ದೇಶದ ಅಧಿಪತಿಯಾಗಿ. ಆದರೆ ಇದರಿಂದ ಶ್ರೇಷ್ಠವಾಗಿಯೂ ಕರ್ತನು, ನಿಮ್ಮ ಸೃಷ್ಟಿಕರ್ತನು ಅಥವಾ ನಮ್ಮ ಸೃಷ್ಟಿಕರ್ತನು ನಮಗಾಗಿ ಅಲ್ಲ, ತನಗಾಗಿ ತಮಗೋಸ್ಕರ ಒಬ್ಬರನ್ನು ಆರಿಸಿಕೊಳ್ಳುತ್ತಾನೆ. ಆ ಒಬ್ಬರಲ್ಲಿ ನಾನು ಎಂಬುದಾಗಿ ಅಥವಾ ನೀವು ಅಥವಾ ನೀನು ಎಂಬುದಾಗಿ ನಾನು ಹೇಳುತ್ತೇನೆ. ಕರ್ತನು ನಿನ್ನನ್ನು ಆರಿಸಿಕೊಂಡಿರುವುದಾದರೆ ಆತನು ಅದನ್ನು ಸ್ಥಿರಪಡಿಸುವನಾಗಿರುತ್ತಾನೆ. ಕರ್ತನಿಗೋಸ್ಕರವೇ ಆರಿಸಿಕೊಂಡಿದ್ದಾನೆ. ಯಾರು ಒಂದು ಮನುಷ್ಯನು ಆರಿಸಿಕೊಂಡಿರುವುದಲ್ಲ, ಸೇನಾಧೀಶ್ವರನು, ಯುದ್ಧ ಶೂರನು, ಸೃಷ್ಟಿಕರ್ತನು, ದಯಾಪರನು, ಕರ್ತನು, ಆತನು ಪ್ರೀತಿಯುಳ್ಳ ಕರ್ತನು, ಆತನು ನಿನ್ನನ್ನು ಅಥವಾ ನಿಮ್ಮನ್ನು ಆರಿಸಿಕೊಂಡಿರುವುದಾದರೆ, ಇದು ಯಾವುದೋ ಲೋಕದ ಒಂದು ಜನ ಸಮೂಹವೋ ಅಥವಾ ಒಂದು ಅಧಿಕಾರಿಯು ನಿಮ್ಮನ್ನು ಆರಿಸಿಕೊಂಡಿಲ್ಲ. ಅದರ ಮೇಲೆ ದೊರೆತನ ಚಲಿಸುವಂತ ಅಥವಾ ಸೃಷ್ಟಿಕರ್ತನೇ ನಿಮ್ಮನ್ನು ತೆಗೆದುಕೊಂಡಿರುವುದಾದರೆ ಅದು ಎಂದೆಂದಿಗೂ ಸ್ಥಿರವಾಗೂ ಶಾಶ್ವತವಾಗಿರುವ ಕಾರಣ ಆತನಿಗೋಸ್ಕರ ಆತನು ತಾನೇ ನಮ್ಮನ್ನು ಆರಿಸಿಕೊಂಡಿರುವುದಾದರೆ ಆತನು ಅದನ್ನು ಸ್ಥಿರಪಡಿಸುವನಾಗಿದ್ದಾನೆ. ಎಸ್ ಪ್ರಿಯರೇ, ಇದು ಬಲು ಪ್ರಾಮುಖ್ಯವಾದದ್ದು, ಅದು ಉತ್ಕೃಷ್ಟವಾದದ್ದು, ಅದು ಶ್ರೇಷ್ಠಕರವಾಗಿರುವಂಥದ್ದು. ಈ ವಾಕ್ಯವು ಸಾಧಾರಣ ವಾಕ್ಯವಲ್ಲ. ಯಾಕೆಂದರೆ ದೇವರು ತನಗೋಸ್ಕರ ಆರಿಸಿಕೊಂಡ ಒಂದು ಲಿಸ್ಟಲ್ಲಿ ನೀವು ಇದ್ದೀರಾ. ಅದು ನೀವು ಎಂದೆಂದಿಗೂ ಮರೆಯಬಾರದು. ಆತನಿಗೋಸ್ಕರ ಅದನ್ನು ಸ್ಥಿರಪಡಿಸುವನಾಗಿದ್ದಾನೆ. ಕರ್ತನು ನಿಮ್ಮನ್ನು